ನೆಕ್ಸ್ಟ್ ರಾಶಿ ಕುಂಭರಾಶಿಯವರಿಗೆ ಹೇಗಿರುತ್ತೆ 2026? ಕುಂಭರಾಶಿ ಒಂದು ರೀತಿಯಾದಂತಹ 2025 2026ರಲ್ಲೂ ಸಹ ಅದೃಷ್ಟಹೀನ ರಾಶಿ ಅಂತ ಹೇಳ್ಬೋದು. ಒಂದು ಪಾಪದ ರಾಶಿ ಅಂತ ಹೇಳ್ಬೋದು. ನೀವೊಂದು ಗ್ರಹಣ ತಗೊಳ್ರಿ, ಕುಂಭರಾಶಿ ಗ್ರಹಣ ಹಿಡಿತು ಅಂತೀವಿ. ಯಾಕೆಂದ್ರೆ ಅದಲ್ಲೇ ಬರುತ್ತೆ. ಯಾವುದಾದ್ರೂ ಇನ್ನೊಂದು ಯಾವ್ದಾದ್ರು ಕಷ್ಟಗಳು ತಗೊಳ್ರಿ, ಕುಂಭರಾಶಿಗೆ ಬಂತು ಅಂತೀವಿ. ಯಾಕೆ ಬರ್ತು ಅಂತ ಅಂದರೆ ಈ ಪಾಪಗ್ರಹ ಅಂತ ಒಂದಿರುತ್ತೆ. ಗ್ರಹಗಳಲ್ಲಿ ಒಂದು ಅದೃಷ್ಟ ರಾಶಿ, ಒಂದು ಮಧ್ಯಮ ರಾಶಿ, ಪಾಪರಾಶಿ, ಅದೃಷ್ಟ ಇವೆಲ್ಲವೂ ಇದ್ದಾಗ ಒಂದು ಪಾಪಗ್ರಹ ಅಂತ ಇರುತ್ತೆ. ಪಾಪಗ್ರಹ ಯಾವುದು ಅಂತಂದರೆ ಒಂದು ರಾಹುಗ್ರಹ. ಈ ರಾಹುಗ್ರಹ ಪಾಪಗ್ರಹ ಯಾವಾಗ ಜನ್ಮದಲ್ಲಿ ಬಂದು ಕುಂತ್ಕೊಂಡೋ ಅಲ್ಲೆಲ್ಲವೂ ಸಹ ಒಂದು ರೀತಿಯಾದಂತಹ ಪಾಪದ ಕೆಲಸಗಳೇ ಆಗತ್ತೆ. ನಾನು ಸುಮ್ಮನೆ ಇದ್ರೂ ಬಿಡಲ್ವಲ್ರಿ ಅನ್ನುವಂಥದ್ದು. ಕರ್ಕೊಂಡೋಗಿ ಅಪರಾಧವನ್ನು ಮಾಡಿಸ್ತಾರೆ. ಕರ್ಕೊಂಡೋಗಿ ಕಷ್ಟಕ್ಕೆ ದೂರ್ತಾರೆ. ನಾನು ಸುಮ್ಮನಿದ್ರು ಕುಂತಿದ್ರೂ ಬಿಡೋದಿಲ್ಲ ಅನ್ನುವಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡುವಂಥದ್ದು ಈ ಪಾಪರಾಶಿ ರಾಹುಗ್ರಹ. ಇದಿರುವಂಥದ್ದು ಕುಂಭರಾಶಿಗೆ. ರಾಹುಗ್ರಹ ಯಾವಾಗ ಪ್ರವೇಶವನ್ನು ಮಾಡಿದ್ರೋ 7.5 ಇನ್ನೂ ಇರುವಂತಹ ಕುಂಭರಾಶಿ, 7.5 ಇನ್ನೂ 1 ವರ್ಷಗಳ ಕಾಲದವರೆಗೂ ಸಹ ಶನಿದೋಷದಲ್ಲೇ ಇರುವಂತಹ ಕುಂಭರಾಶಿ ಜನ್ಮದಲ್ಲಿ ಒಂದು ಪಾಪರಾಶಿ ಜನ್ಮಕ್ಕೆ ಬಂದು ಕುಂತಾಗ ಇನ್ನೂ ಪಾಪದ ಕೆಲಸಗಳನ್ನು ಮಾಡಿಸ್ತವೆ, ಇನ್ನೂ ಕಷ್ಟಕ್ಕೆ ದೂಡ್ತವೆ, ಇನ್ನೂ ಬೇರೆ ಬೇರೆ ಆಲೋಚನೆಗಳನ್ನು ಊಹಾಪೋಹಗಳನ್ನು ಆಡುತ್ತೆ. ಜೊತೆಯಲ್ಲಿ ನನ್ನ ಕೈನಲ್ಲಿ ಏನು ಮಾಡೋಕ್ಕೋದ್ರೂ ಒಂದು ಕಷ್ಟವೇ ಆಗುತ್ತೆ. ನಾನು ಏನೋ ಒಂದು ಮಾಡೋಕ್ಕೋದ್ರೂ ಅದು ಸಮಸ್ಯೆನೇ ಆಗುತ್ತೆ. ನಾನು ಒಳ್ಳೇದು ಮಾಡಬೇಕು ಅಂತ ಹೋಗ್ತೀನಿ, ಅಲ್ಲಿ ಕಷ್ಟನೇ ಸಿಗಾಕೊಳ್ತೀನಿ ಅನ್ನುವಂಥದ್ದು ವಾತಾವರಣ. ನಾನೇನೇ ಮಾಡಿದೆ, ಅವನು ಸಹಕಾರ ಮಾಡೋಕ್ಕೋದೆ, ಅದು ತಪ್ಪು ಅನ್ನೋದು ರೀತಿಯಲ್ಲಾಗಿ ನನಗೆ ಅಪರಾಧ ಸ್ಥಿತಿಗೆ ಬಂತು ಅನ್ನುವಂಥ ವಾತಾವರಣ ಕುಂಭರಾಶಿಗಿದೆ. ಕುಂಭರಾಶಿಗೆ ನೋಡಿ, ಜನ್ಮದಲ್ಲಿರುವಂಥ ರಾಹುಗ್ರಹ, 2ನೇ ಮನೆಯಲ್ಲಿರುವಂಥ ಶನಿಗ್ರಹ, ಮತ್ತು 5ನೇ ಮನೆಯಲ್ಲಿರುವಂಥ ಗುರುಗ್ರಹ, ತಿರ್ಗಿ 6ನೇ ಮನೆಗೆ ಬರ್ತಾನೆ, ವ್ಯಯಸ್ಥಾನಕ್ಕೆ ಬರ್ತಾನೆ, 7ನೇ ಮನೆ ಕೇತುಗ್ರಹ. ಏನಾದರೂ ಬದಲಾವಣೆಗಳಾಗೋಯ್ತಾ ಗುರುಗಳಂದರೆ? ಖಂಡಿತವಾಗಿ ಬದಲಾವಣೆಗಳಾಗೋದಿಲ್ಲ. ಆರಂಭದಲ್ಲಿ ನಿಮಗೆ ದ್ವಾದಶ ಸ್ಥಾನದಲ್ಲಿ 12ನೇ ಮನೆಯಲ್ಲಿ ಕುಜಗ್ರಹ, ಪಂಚಗ್ರಹಗಳು ಸೇರಿಕೊಳ್ಳುತ್ತೆ. ಕುಜ, ಬುಧ, ರವಿ, ಚಂದ್ರ, ಶುಕ್ರಗ್ರಹ ಎಲ್ಲವೂ ಸೇರಿಕೊಂಡು ಆರೋಗ್ಯದಲ್ಲಿ ವ್ಯತ್ಯಾಸ, ಅಡ್ಮಿಂಟ್ ಆಗುವಂಥ ವಾತಾವರಣಗಳು ಜಾಸ್ತಿ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಆಸ್ಪತ್ರೆಗಳಿಗೆ ದುಡ್ಡನ್ನು ಸುರಿಯುವಂಥ ವಾತಾವರಣಗಳು ಜಾಸ್ತಿ ನಾನು ಎದುರಿಸ್ತಾ ಇಲ್ಲ ಕುಂಭರಾಶಿಯವರಿಗೆ. ಕುಂಭರಾಶಿ ಎಚ್ಚರಿಸ್ತಿದ್ದೀನಿ. ನಾವೇನು ಮಾಡಬೇಕು ಅಂತ ಅಂದರೆ, ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸಹ ಗಾಬರಿ ರೀತಿಯಲ್ಲಿ ತೆಗೆದುಕೊಳ್ತೀರಿ. ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀರಿ. ನನಗೇನೋ ಆಗೋಯ್ತು, ನಾನು ಈಗೇನೋ ಇರೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಗಾಬರಿ ಮಾತು ಕೊಡ್ಕೊಳ್ಳುವಂಥ ಜಾಸ್ತಿ ಈ ವಾತಾವರಣದವರು. ಈ ರಾಶಿಯವರು ಏನು ಮಾಡಬೇಕು ಅಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ವ್ಯವಹಾರದಲ್ಲಿ ನಷ್ಟಗಳು ಬರುತ್ತೆ, ಶತ್ರು ಭಾಳ ಜಾಸ್ತಿ ಆಗುತ್ತೆ, ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ, ಈ ಸ್ನೇಹಿತರಿಂದ ಬಂಧು ಬಳಗದಿಂದಲೂ ಸಹ ನಿಷ್ಠುರರಾಗುವಂಥ ವಾತಾವರಣಗಳು ಜಾಸ್ತಿ ಆಗುತ್ತೆ. ನೀವೇನು ಮಾಡಬೇಕು ಅಂತಂದರೆ, ಮೌನವಾಗಿರುವಂಥದ್ದು ಸೂಕ್ತ. ಇವರು ಒಂದನ್ನು ಮಾತನಾಡಿದ್ರೆ 10 ಮಾತನಾಡಿದ್ರು ಅಂತ ಹರಡುವಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ. ಮೌನಕ್ಕೆ ಜಾರಬೇಕು, ಮೌನದಲ್ಲಿರಿ, ಕೋಪವನ್ನು ಮಾಡ್ಕೊಳ್ಬೇಡಿ. ಇನ್ನೊಬ್ಬರಿಗೆ ಯಾರಿಗೂ ಸಹಯೋಗವನ್ನು ಮಾಡಲಿಕ್ಕೆ ಹೋಗಲೇಬೇಡಿ. 2026 ನಿಮಗೆ ಒಂದು ರೀತಿಯಾದಂತಹ ಒಂದು ಅದೃಷ್ಟಹೀನ ವರ್ಷವಾಗುತ್ತೆ ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೆ ಬದಲಾವಣೆಗಳು ಏನು ಸಾಧ್ಯವಾಗುವುದಿಲ್ಲ. ಒಂದಲ್ಲ ಒಂದು ಕಷ್ಟ, ಒಂದಲ್ಲೊಂದು ಸಮಸ್ಯೆ, ಒಂದಲ್ಲ ಒಂದು ಅಪಘಾತಗಳು, ಅವಘಡಗಳೆಲ್ಲವೂ ಸಾಧ್ಯವಾಗುವಷ್ಟು ನಮಗೆ ತೊಂದರೆ ಕೊಡುವಂಥ ವಾತಾವರಣಗಳು ಜಾಸ್ತಿ ಬರುತ್ತೆ. ಏನಾದರೂ ಒಂದು ರೀತಿ ಗುರುಗಳೇ, ಯಾವುದಾದ್ರೂ ಒಂದು ಅನುಕೂಲ ಆಗುತ್ತಾ ಅಂತ ಗುರುಗಳೇ? ನವಂಬರ್ ತಿಂಗಳು ಬಂದರೆ, ನವಂಬರ್ ತಿಂಗಳಲ್ಲಿ ಸ್ವಲ್ಪ ನಿಮಗೆ ವ್ಯವಹಾರಗಳು ಕೈಗೂಡುವಂಥ ವಾತಾವರಣಗಳು, ಅಕ್ಟೋಬರ್ ನವಂಬರ್ ಅಂದರೆ ಗಣಪತಿ ಹಬ್ಬ ಆದ ನಂತರದ ಮೇಲೆ ಸ್ವಲ್ಪ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಬರುತ್ತೆ. ಅನುಕೂಲವಾಗುವಂಥ ದಿನಗಳು ಬರಬಹುದು. ಆದ್ದರಿಂದ ಅಲ್ಲಿವರೆಗೂ ಸಹ ನಿಮಗೆ ಅಂಥ ದಿನಗಳು ಅದು ಬಂದರೂ ಸಹ ಒಂದು 20% ಅಷ್ಟೇ. ಅದು ಬಿಟ್ಟರೆ 2026 ಅಂಥ ಏನು ಅನುಕೂಲವಾಗುವಂಥ ವರ್ಷವಾಗಿಲ್ಲ. ಕುಂಭರಾಶಿ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ರಾಶಿನಲ್ಲಿರುವಂಥ, ನಾನು ಆಗಲೇ ಹೇಳಿದೆ, ಒಂದಲ್ಲ ಒಂದು ಗ್ರಹಗಳು ಹಳ್ಳಕ್ಕೆ ಬಿದ್ದಾಗ ಆಳಿಗೆಲ್ಲ ಒಂದು ಕಲ್ಲೇ ಹಾಕುವಂಥದ್ದು ಅಂತಹ ವಾತಾವರಣ. ಮಕರ ರಾಶಿಯವರು ಏನೇನು ಅನುಭವಿಸಿದ್ರು ಅದೆಲ್ಲವೂ ಕುಂಭರಾಶಿಯವರು ಅನುಭವಿಸುವಂಥ ವಾತಾವರಣಗಳು ಬಂದ್ಬಿಡುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಅದಕ್ಕೆ ಜಾಸ್ತಿ ನೀವು ಮೌನವಾಗಿರಿ. ಇನ್ನೊಬ್ಬರ ಸಹಕಾರ, ಎಲ್ಪ್ ಮಾಡುವಂಥದ್ದು, ಇನ್ನೊಂದು ಮಾಡೋದು ಏನೂ ಹೋಗಬೇಡಿ. ಸುಮ್ಮನೆ ಕುಂತಿದ್ರು ಅಪರಾಧ ಬರುತ್ತೆ. ಸುಮ್ಮನೆ ಮಾತನಾಡಿದ್ರು ಒಂದಲ್ಲ ಒಂದಕ್ಕೆ ಚಾಡಿ ಹೇಳುವಂಥ ಜನಗಳು ಜಾಸ್ತಿ ಆಗ್ತಾರೆ. ರಾಷ್ಟ್ರಾಧಿಪತಿ ಬಂದು ಶನಿಯಾಗಿರ್ತಾರೆ. ಹನುಮಂತನ ಪ್ರಾರ್ಥನೆ ಹೆಚ್ಚಿನದಾಗಿ ಮಾಡ್ಕೊಳ್ಳಿ. ಮನೆದೇವರು, ಕುಲದೇವರು, ಇಷ್ಟದೇವ್ರನ್ನ ಖಂಡಿತವಾಗಿ ಬಿಡಬೇಡಿ. ಧ್ಯಾನವನ್ನು ಜಾಸ್ತಿ ಮಾಡ್ಕೊಳ್ಳಿ. ಆದಷ್ಟು ಸಹ ನಾನು ಆಗಲೇ ಹೇಳಿದೆ, 7.5 ಇರಬೇಕಾದ್ರೆ ಆರಂಭದಲ್ಲಿ ನಾನು ಹೇಳಿದ್ದೀನಿ, ದುಶ್ಚಟಗಳಿಂದ ದೂರ ಇರಬೇಕು. ದುಶ್ಚಟಗಳನ್ನು ಹತ್ತಿರ ಇಟ್ಕೊಳ್ಬಾರ್ದು. ದುಷ್ಟ ವ್ಯಕ್ತಿಗಳ ಸಹಯೋಗವನ್ನು ಪಡ್ಕೊಳ್ಬಾರ್ದು. ಯಾವಾಗಲೂ ಸಹ